ನಟ ದರ್ಶನ್ ಕುರಿತಾಗಿ ನಟ ಶರಣ್ ಇವತ್ತು ಮಾತನಾಡಿದ್ದಾರೆ. ದರ್ಶನ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಚಿತ್ರೋದ್ಯಮದಲ್ಲಿ ಭಾಗಿಯಾಗಬೇಕು, ಸಿನಿಮಾಗಳನ್ನ ಮಾಡಬೇಕು, ಆ ಮೂಲಕ ಜನರನ್ನ ರಂಜಿಸಬೇಕು ಅಂತೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ದರ್ಶನ್ ಸರ್ಗೆ 2025 ಒಳ್ಳೆಯದನ್ನ ತರುತ್ತೆ ಅನ್ನೋದು ಶರಣ್ ಅವರ ಮಾತು. ಈಗ ಬಂದಿರೋ ಸಮಸ್ಯೆ ಬಗೆಹರಿಯುತ್ತೆ ಅಂತ ಪಬ್ಲಿಕ್ ಟಿವಿ ಜೊತೆಗೆ ನಟ ಶರಣ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಆರೋಗ್ಯ ಚೇತರಿಸಿಕೊಂಡು ಬೇಗ ಸಿನಿಮಾಗಳನ್ನ ಮಾಡಲಿ ಅನ್ನುವಂತಹ ಆಶಯವನ್ನ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ನಮಗೆ ಸಿಗುವಂತಾಗ್ಲಿ. ಜೊತೆಯಲ್ಲಿ ಸಿನಿಮಾ ಮತ್ತು ಬುಲ್ಬುಲ್ ಸಿನಿಮಾದಲ್ಲಿ ಅವರೊಟ್ಟಿಗೆ ನಾನು ನಟಿಸಿದ್ದೆ. ಅವರೇನು ಅನ್ನೋದನ್ನ ನಾನು ಆ ಸಂದರ್ಭದಲ್ಲಿ ಕಣ್ಣಾರೆ ಕಂಡಿದ್ದೀನಿ ಅಂತೆಲ್ಲ ಶರಣ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಈ ಥರ ಒಂದು ಸಮಸ್ಯೆ ಆದಾಗ ಯಾವ ರೀತಿ ಅವ್ರನ್ನ ಇದನ್ನು ಮಾಡ್ತಾರೆ? ಏನು ತೊಂದರೆ ಇಲ್ಲ ಸರ್, ಎಲ್ಲ ಸರಿ ಹೋಗುತ್ತೆ. ಸೊ ಸರಿ ಹೋಗ್ತಾ ಇದೆ, ಎಲ್ಲನೂ ಸರಿ ಹೋಗುತ್ತೆ. ಮತ್ತೆ ಎಲ್ಲ ನಾರ್ಮಲ್ ಆಗುವಂಥ ಎಲ್ಲ ನೋಡ್ಬೋದಾಗಲಿ ಭಗವಂತ 2025 ಎಲ್ಲ ಮತ್ತೆ ನಾರ್ಮಲ್ ಆಗುವಂಥದ್ದೇ ಆಗಲಿ ಅಂತ ಅನ್ನೋವಂಥದ್ದು. ಈಗ ರೆಗ್ಯುಲರ್ ಬೇಲ್ ಆಗಿದೆ, ಅವರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಬೆನ್ನು ನೋವಿಗೆ ಈಗ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಆಗ್ತಾ ಇದ್ದಾರೆ. ಇಂಡಸ್ಟ್ರಿಗೆ ಅವರು ಕಮ್ ಬ್ಯಾಕ್ ಮಾಡಲಿ ಅನ್ನೋದು ಸಾಕಷ್ಟು ಜನರಿಗೆ ಸರ್. ನಂದು ಅಷ್ಟೇ, ಆದಷ್ಟು ಬೇಗ ಅವರ ಆರೋಗ್ಯ ಚೇತರಿಸ್ಕೊಂಡು ನಮ್ಮಗಳ ಜೊತೆಯಲ್ಲಿ ಮತ್ತೊಂದಿಷ್ಟು ಸಿನಿಮಾಗಳನ್ನು ನಾವು ನೋಡುವಂಥ ಕಾತರದಿಂದ ಇದ್ದೇವೆ. ಭಗವಂತ ಇದ್ದಾನೆ, ಅವರ ಆರೋಗ್ಯ ಚೇತರಿಸ್ಕೊಂಡು ಮತ್ತೆ ಅವರು ಆ್ಯಕ್ಟಿವ್ ಆಗಿ ನಮ್ಮ ದರ್ಶನ್ ಸರ್ ಬರಲಿ ಅಂತ ಆದಷ್ಟು ಬೇಗ ನಮಗೆ ಸಿಗಲಿ ಅವರು ಅಂತ. ನಿಮ್ಮ ಒಂದು ಚೂಮಂತರ್ ಸೆಟ್ಟಿಗೆ ದರ್ಶನ್ ಸರ್ ಬಂದಿರ್ತಾರೆ, ನಿಮ್ಮ ಜೊತೆ ಚಿಕ್ಕಣ್ಣವ್ರ ಜೊತೆ ಯಾವ ರೀತಿ ಇತ್ತು ಸರ್ ಅವತ್ತು? ಸರ್ ನಾವು ಎಲ್ಲ ಒಂದು ಸಲ ಸೇರಿದಾಗಂತೂ ಅಲ್ಲೇ ನೋಡಿದ್ದೀರಲ್ಲ, ಅಲ್ಲಿ ನಗು 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 ಅದು ನಾವು ಚಿಕ್ಕಣ್ಣವ್ರು ಇದ್ಬಿಟ್ರಂತೂ ಒಂದು ಬೇರೆ ಥರದ್ದೇನೆ. ಅಲ್ಲೇ ಅವತ್ತು ಮೈಸೂರಿನಲ್ಲಿ ಸರ್ದು ಶೂಟಿಂಗ್ ನಡೀತಾ ಇತ್ತು. ಹಿಂಗೆ ನಮ್ಮ ಶೂಟಿಂಗ್ ನಡೀತಾ ಇದೆ ಅಂದ ತಕ್ಷಣ ಅವ್ರು ಸ್ವಲ್ಪ ಕಮ್ಮಿನೇ ವಿಸಿಟ್ ಕೊಡೋವಂಥದ್ದು. ನನಗೆ ಹಿಂಗೆ ಬಂದಿದ್ದಾರೆ, ವಿಷಯ ಹೋಗಿದೆ ಅವ್ರಿಗೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಹುಡುಗರು ಬಂದು ಹೇಳಿದ್ರು, ಸರ್ ಬರ್ತಾಯಿದ್ದಾರೆ. ನನಗೆ ಸರ್ ಬರ್ತಾಯಿದ್ದಾರೆ ಸರ್ ಹಂಗೆ ವಿಚಾರ ಬಂದು ಹಿಂಗೆ ತಿರ್ಗೋಕ್ಕೂ ಕಾರ್ ಬರ್ತಾಯಿದೆ. ನಾನು ಓಡೋಗಿ ಆಮೇಲೆ ನಮ್ಮ ತರುಣ್ ಇದ್ದಾರಲ್ಲ, ಈ ಸಿನಿಮಾದ ನಿರ್ಮಾಪಕರು, ಅವರು ತುಂಬ ಆತ್ಮೀಯರು, ಒಳ್ಳೆ ಗೆಳೆಯರು. ಅಲ್ಲಿ ಬಂದು ಜೊತೇಲಿ ಊಟ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಒಂದು ಸೀನ್ನ ಶೂಟ್ ಮಾಡೋ ತನಕ ನೋಡಿಕೊಂಡು ಆಮೇಲೆ ಹೋದಂಥವ್ರು. ನಮಗೊಂದಿಷ್ಟು ಅವರ ಒಡನಾಟ ಆಗಿರ್ಬೋದು, ಅವ್ರ ವಿಶ್ವಾಸ ಆಗಿರ್ಬೋದು, ಅವರ ಅದೇ ಥರದ ಒಂದು ಇದರಲ್ಲಿ ಜೊತೆಯಲ್ಲಿ ಅನ್ನುವಂಥ ಒಂದು ಸಿನಿಮಾದಲ್ಲೂ ಕೂಡ ಸರ್ ಅವ್ರದ್ದೇ ಪ್ರೊಡಕ್ಷನ್ನಲ್ಲಿ ಅವರೊಂದು ಗೆಸ್ಟ್ ರೋಲ್ ಮಾಡಿರ್ತಾರೆ. ಗೆಸ್ಟ್ ರೋಲ್ ಮಾಡಿದಾಗ ನಾವೆಲ್ಲರೂ ಆ ಸೀನಲ್ಲಿ ಇದ್ದೀವಿ. ಅದಾದ ನಂತರ ಅವ್ರದ್ದು ಬುಲ್ಬುಲ್ ಅನ್ನೋ ಸಿನಿಮಾದಲ್ಲಿ ಲಾಸ್ಟ್ ಇದಾಯಿತು. ಹಿಂಗೆ ಸೆಟ್ಗಳಲ್ಲಿ ಸಿಗೋವಂಥದ್ದು, ಅವ್ರ ಜೊತೆಲಿ ಊಟ ಮಾಡುವಂಥದ್ದು ನಡೀತಾನೆ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್, ನಿಮ್ಮ ಮೂವಿಗೆ ಒಳ್ಳೆಯದಾಗಲಿ ಸರ್. ಇದಿಷ್ಟು ನಟ ಶರಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಟ ದರ್ಶನ್ ಅವರ ಆರೋಗ್ಯ ಮತ್ತು ಅವರ ಇವತ್ತಿನ ಈ ಪರಿಸ್ಥಿತಿ ಅದೆಲ್ಲದರಿಂದಲೂ ಕೂಡ ಅವರು ಪಾರಾಗಿ ಆದಷ್ಟು ಬೇಗ ಮತ್ತೆ ಲವಲವಿಕೆಯಿಂದ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕು, ಸಿನಿಮಾಗಳ ಮೂಲಕ ರಂಜಿಸಬೇಕು ಅನ್ನೋ ಆಸೆಯನ್ನು ಹಲವು ನಟಿಯರು ವ್ಯಕ್ತಪಡಿಸೋ ರೀತಿಯಲ್ಲೇ ನಟ ಶರಣ್ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಚುಮಂತರ್ ಸೆಟ್ಗೆ ದರ್ಶನ್ ಬಂದಿದ್ದನ್ನು ನೆನಪು ಮಾಡಿಕೊಂಡ್ರು ಮತ್ತು ಅವರು ಆದಷ್ಟು ಬೇಗ ಸಿನಿಮಾಗಳಲ್ಲಿ ಭಾಗಿಯಾಗಲಿ ಅಂತ ವಿಶ್ ಮಾಡಿದರು.